ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 1ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಬನ್ನಿ, ನಾವು ಇಂದಿನ ತರಗತಿಯಲ್ಲಿ 1ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 2ರಲ್ಲಿ ಬರುವಂತಹ ಪಾಠಗಳು ಗುಣಿತಾಕ್ಷರಗಳು ಅನ್ನುವಂತಹ ಒಂದು ಪಾಠವನ್ನು ನೋಡೋಣ. ನೋಡಿ, ಗುಣಿತಾಕ್ಷರಗಳು ಅಂತಂದರೆ ಏನಪ್ಪ ಅಂದರೆ ಸ್ವರಗಳಿಗೆ, ಅಂದರೆ ಸ್ವರಗಳನ್ನು ವ್ಯಂಜನಾಕ್ಷರಗಳು ಅಂದರೆ ಯಾವ ಹೇಳಿ ನೋಡೋಣ. ಕ ಕ ಗ ಗ ಇವುಗಳಿಗೆ ಇವುಗಳಿಗೆ ನಾವು ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಸ್ವರಗಳಂತಂದ್ರೆ ಅ ಆ ಇ ಅಂತೆ ಇವುಗಳಿಗೆ ಸ್ವರಗಳು ಅಂತ ಕರಿತೀವಿ ನಾವು. ಹೌದಾ? ಅದಿಂದ ಅಹವರೆಗೂ, ಕದಿಂದ ಲಾಸ್ಟ್ ಪ ಪ ಬ ಬ ಮ, ಆಮೇಲೆ ಇವೆಲ್ಲವೂ ನಾವು ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಹೌದಾ? ನಿಮಗೆ ಅದ್ರ ಬಗ್ಗೆ ಇನ್ನೊಂದಿನ ಸಪ್ರೇಟಾಗಿ ಕ್ಲಾಸಲ್ಲಿ ಹೇಳ್ತೀನಿ. ಹೀಗಾಗಿ ಇವತ್ತು ನಾವು ಈ ಗುಣಿತಾಕ್ಷರಗಳ ಬಗ್ಗೆ ನೋಡೋಣ. ಹೌದಾ ಮಕ್ಕಳೇ? ನಾವು ವ್ಯಂಜನಗಳಿಗೆ ಸ್ವರಗಳನ್ನು ಸೇರಿಸಿ ಹೇಳೋದಕ್ಕೆ ನಾವೇನಂತೀವಿ? ಗುಣಿತಾಕ್ಷರಗಳು ಅಥವಾ ಕಾಗುಣಿತಗಳು ಅಂತ ಕರಿತೀವಿ. ನೋಡಿ, ಪಾಠ 10 ಗುಣಿತಾಕ್ಷರಗಳು, ಪಾಠಪೂರ್ವ ಚಟುವಟಿಕೆ. ಇಲ್ಲೇನು ಹೇಳಿದ್ದಾರೆ? ಚಿತ್ರ ತೋರಿಸಿ ಪದ ಹೇಳಿಸಿ. ಕಮಲ, ಕಾಗೆ, ಕೀಟಕಿ, ಕೀಟ. ನೋಡಿ, ಹೌದಲ್ವಾ? ಬನ್ನಿ. ಕುರಿ, ಕೂಸು, ಕೃಷಿ, ಕೆರೆ, ಕೇಸರಿ, ಕೈ, ಕೊಡ, ಕೋತಿ, ಕೌದಿ. ನೋಡಿದ್ರಲ್ವಾ ನೀವು? ಇವುಗಳಿಗೆ ನಾವು ವ್ಯಂಜನಾಕ್ಷರಗಳಿಗೆ ಸ್ವರಗಳನ್ನು ಸೇರಿಸಿ ಹೇಳೋದಕ್ಕೆ ನಾವೇಂತೀವಿ? ಗುಣಿತಾಕ್ಷರಗಳು ಅಂತ ಕರಿತೀವಿ. ನೋಡಿ, ಇಲ್ಲಿ ಗುಣಿತಾಕ್ಷರವು ಮೊದಲನೇ ಅಧ್ಯಾಯ. ತಲೆಕಟ್ಟು, ಇಳಿ, ಗುಡಿಸು, ಗುಡಿಸಿನ ದೀರ್ಘ. ಇನ್ನಿನ ತರಗತಿಯಲ್ಲಿ ನಾವೇನು ಮಾಡೋಣ? ಈ ಗುಣಿತಾಕ್ಷರವು 1ನೇ ಪಾಠವನ್ನು ನಾವು ನೋಡೋಣ. ಮೊದಲನೇದಾಗಿ ಚಿತ್ರ ತೋರಿಸಿ ಪದ ಹೇಳಿಸಿ. ರಥ, ನಾಯಿ, ಗಿಳಿ, ದೀಪ. ತಲೆಕಟ್ಟು ಅಂದರೆ ಇಲ್ಲಿದೆ ಅಲ್ವಾ ಮಕ್ಕಳೇ? ಇದಕ್ಕೆ ನಾವು ತಲೆಕಟ್ಟು ಅಂತ ಕರಿತೀವಿ. ಹೌದಾ? ಕಾಣಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಇದಕ್ಕೆ ನಾವೇನಂತ ಕರಿತೀವಿ? ತಲೆಕಟ್ಟು ಅಂತ ಹೇಳಿ ಕರಿತೀವಿ. ನೋಡಿ, ಕೊಟ್ಟಿರುವ ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಅವ್ರೇನು ಹೇಳಿದ್ದಾರೆ? ಕೊಟ್ಟಿರ್ತಕ್ಕಂತಹ ಪದಗಳನ್ನ ಗುಂಡಾಗಿ ನಕಲನ್ನು ಮಾಡಬೇಕು. ಬರೆಯನ್ವಾ? ಬನ್ನಿ, ಎಲ್ಲರೂ ಪುಸ್ತಕ ತರದಿದ್ರಲ್ವಾ? ನಾ ಹೇಗೆ ಬರಿತೀನಿ? ತಲೆಕಟ್ಟು ಮೇಗೆ ಕೊಟ್ಟಿದ್ದಾರಾ? ಬನ್ನಿ. 2ನೇದು ಖಗ, ಘ. 3ನೇದು ಘನ, ನ. 4ನೇದು ಚಟ. ಏನದು? ಚಟ. 5ನೇದು ಚಂದ. ಕಾಣಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಚಂದ. ಎಲ್ಲರೂ ಅಂತ ಬರಿಬೇಕು. ತಡ, ರಥ, ಆಮೇಲೆ ಧನ. ಗೊತ್ತಾಯ್ತಲ್ವ ಎಲ್ರಿಗೂ? ನೋಡಿ, ಮುಂದೆ ಇದಕ್ಕೆ ನಾವು ಇಳಿ ಅಂತ ಕರಿತೀವಿ. ನೋಡಿ, ಇಲ್ಲಿ ಮೊದಲೇದು ಯಾವುದು? ತಲೆಕಟ್ಟು. 2ನೇದು ಇಳಿ. ಕಾಣಿಸ್ತಿದೆ ಎಲ್ರಿಗೂ? ಕಾಲ. ಇವುಗಳನ್ನು ನಾವು ಹೀಗೆ ಬರೆಯೋಣ. ಘಾನ, ಝಾನ. ಆಮೇಲೆ 4ನೇದು ಚಾಚಾ. ಮುಂದೆ ನೋಡಿ, ಢಾಬಾ, ಬಾ. ತಾತ, ಪಾಯಸ. ಠಾಮ್ ಗಾಡಿ ಅಂತಾರಲ್ಲ, ಅದು ಇದು ಮಕ್ಕಳೇ. ನೋಡಿ, ನಾವೀಗ ಏನು ನೋಡಿದ್ವಿ? ಫಸ್ಟು ತಲೆಕಟ್ಟನ್ನು ನೋಡಿದ್ವಿ, ಆಮೇಲೆ ಇಳಿ ನೋಡಿದ್ವಿ. ಇನ್ನು ಗುಡಿಸು. ನೋಡಿ, ಹೀಗೆ ಗೀ ಅಂತ ಬರುತ್ತಲ್ವ ಈಗ ಮೇಗೆ, ಅದಕ್ಕೆ ನಾವು ಗುಡಿಸು ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ. ಇವನು ಕೂಡ ಬರೆದ್ಬಿಡೋಣ ಬನ್ನಿ. ಗಿಳಿ, ಝಾಝಿ, ಇನಚಿ,
ಕಿಟಕಿ, ಗಿರಿ, ದಿನ, ಗಾಡಿ, ಪಿರಿ ಪಿರಿ. ನೋಡಿ, ಇನ್ನು ಗುಡಿಸಿನ ದೀರ್ಘ ನೋಡಿ, ಈ ರೀತಿ ಕೊಟ್ಟು ಮತ್ತು ಮೇಲ್ಗಡೆ ಹಿಂಗೆ ಕೊಟ್ಟರೆ ನಾವು ಅದಕ್ಕೆ ಏನಂತೇವಿ, ಗುಡಿಸಿನ ದೀರ್ಘ ಅಂತ ಕರಿತೀವಿ. ಗಿ, ದೀರ್ಘ ಕೊಡ್ತವಲ್ಲ ಅದಕ್ಕೆ ನಾವು ಗುಡಿಸಿನ ದೀರ್ಘ ಅಂತೇಳಿ ಕರಿತೀವಿ. ಚೀಟಿ, ಝಿಝಿ, ಕೀಟ, ಟಿವಿ, ಇದು ಟಿವಿ. ತೀರ, ದೀಪ, ಪೀಪಿ. ನೋಡಿ ಮಕ್ಕಳೇ, ನಿಮಗೆಲ್ಲರಿಗೂ ಗೊತ್ತಾಯ್ತಲ್ವಾ? ಫಸ್ಟು ತಲೆಕಟ್ಟ ನೋಡಿದ್ವಿ, ಆಮೇಲೆ ಇಳಿ ನೋಡಿದ್ವಿ, ಗುಡಿಸಿನ ದೀರ್ಘ. ಅಭ್ಯಾಸ ಹೆಂಗೆ ಕೊಟ್ಟಿದ್ದಾರೆ ನೋಡಿ. ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ನೋಡಿ, ಅವರು ಕೆಲವೊಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನ ನಾವು ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು. ಹೌದಾ? ಈಗ ನಾನು ಹೆಂಗೆ ಹೇಳ್ತೀನಿ ಹಾಗೆ ಎಲ್ಲರೂ ಹೇಳಿ. ನರಿ, ನರಿ. ಗಿಳಿ, ಗಿಳಿ. ಇಲಿ, ಇಲಿ. ಕಿವಿ, ಕಿವಿ. ರಾಜ, ರಾಜ. ಲಾರಿ, ಲಾರಿ. ವಾಣಿ, ವಾಣಿ. ಹಾರ, ಹಾರ. ನಾಯಿ, ನಾಯಿ. ಮಿಠಾಯಿ, ಮಿಠಾಯಿ. ಖಾಯಿ, ಖಾಯಿ. ಹಾನಿ, ಹಾನಿ. ಖಾಳಿ, ಖಾಳಿ. ಯಾಗ, ಯಾಗ. ಭೀಗ, ಭೀಗ. ರೀತಿ, ರೀತಿ. ಲೀಲ, ಲೀಲ. ವೀರ, ವೀರ. ಸೀತ, ಸೀತ. ನೋಡಿದ್ರಲ್ವಾ? ಈಗ ನಾವೇನು ಮಾಡೋಣ, ಈ ಪಾಠದ ಹಿಂದೆ ಬರೆಯಲು ಇದ್ದಾರೆ. ಬನ್ನಿ. ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಮತ್ತು ಬರೆಯಲು ಹೇಳಿ ಅಂತ ಹೇಳಿದ್ದಾರೆ. ನೋಡಿ, ಅವರು ಮೊದಲ ಪದಗಳನ್ನು ಕೊಟ್ಟಿದ್ದಾರೆ, ಆ ಪದಗಳನ್ನ ಸ್ಪಷ್ಟವಾಗಿ ಉಚ್ಚಾರವನ್ನು ಮಾಡಬೇಕು, ಆಮೇಲೆ ಅದು ನೀಟಾಗಿ ಬರಿಬೇಕು. ಮೊದಲು ನಾವು ಓದೋಣ. ಬಾಯಿ, ಬಾಯಿ. ಬಿಳಿ, ಬಿಳಿ. ಗಿರಿ, ಗಿರಿ. ಲಾಲಿ, ಲಾಲಿ. ಅವ್ನು ನೀಟಾಗಿ ಬರೋಣ. ಬಾಯಿ ನೋಡಿ, ಆಮೇಲೆ ಬಿಳಿ ಎಲ್ಲರೂ ಅಂತ ಬರೀಬೇಕು. ಗಿರಿ, ಗಿರಿ. ಲಾಲಿ, ಲಾಲಿ. ಮತ್ತು ಬಾಯಿ, ಬಾಯಿ ಅಂದರೆ ಎರಡೆರಡು ಸಲ ಬರೀಬೇಕಂತ ಹೇಳಿದ್ದಾರೆ. ಆಮೇಲೆ ಬಿಳಿ, ಬಿಳಿ. ಗಿರಿ, ಗಿರಿ. ಲಾಲಿ, ಲಾಲಿ. ನೋಡಿ, ಸೆಕೆಂಡ್ ಲೈನ್. ಲೀಲ, ಲೀಲ. ಲೀಲ. ವಾಣಿ, ವಾಣಿ. ವಿನಯ, ಏನಿದು? ವಿನಯ, ವಿನಯ. ಆಮೇಲೆ ವೀಣ, ವೀಣ. ನೋಡಿದ್ರಲ್ವಾ? ಇನ್ನು ಮೂರನೇದು ಶಾಖ, ಶಾಖ. ಇದರಲ್ಲಿ ತಲೆಕಟ್ಟು, ಇಲಿ, ಗುಡಿಸು, ಗುಡಿಸಿನ ದೀರ್ಘ ಎಲ್ಲ ಯಾವ್ಯಾವಿದೆ ಅಂತ ನೋಡಿ ಕಂಡು ಹಿಡಿಬೇಕು. ಶಿವ, ಶಿವ. ಸೀಸ, ಸೀಸ. ಸಾಲ, ಸಾಲ. ಹೌದಾ? ಆಮೇಲೆ ಸಿಹಿ, ಸಿಹಿ, ಸಿಹಿ. ಶೀತ, ಶೀತ. ಶೀತ. ಹಾದಿ, ಇದು ಹಾದಿ. ಆಮೇಲೆ ಹಿಮ, ಹಿಮ. ಮತ್ತು ಭೀರ. ನೋಡಿ, 5ನೇ ಲೈನ್ದಲ್ಲಿ ಕೊಟ್ಟಿದ್ದಾರೆ. ಭೀರ.
ಹಳಿ ಹಳಿ ಬಿಳಿ ಬಿಳಿ ಬೀದಿ ಬೀದಿ ನೋಡಿ ನಾವು ಬೀದಿ ಅಂತ ಬರೆದಿದ್ದೀವಿ. ಮುಗೀತಲ್ವಾ? ಇನ್ನು ಈ ಕಡೆ ಏನು ಕೊಟ್ಟಿದ್ದಾರೆ ನೋಡಿ. ಈ ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಮತ್ತು ಬರೆಯಿಸಿ. ಇಲ್ಲಿ ವಾಕ್ಯ ಕೊಟ್ಟಿದ್ದಾರೆ, ಅವುಗಳನ್ನ ಓದಬೇಕು, ಆಮೇಲೆ ಬರಿಬೇಕು. ಸಾವಿರ ಸಾವಿರ ಹಾಡಿನ ಹಾಡಿನ ಸರದಾರ ಆಯಿತಾ. ಆಮೇಲೆ ಕಿಟಕಿಯ ನೋಡಿ, 2 ಸಲ ಕೇಳಿದ್ರೆ 2 ಸಲ ನೀಟಾಗಿ ಈಗಲೇ ಬರೆದ್ಬಿಡಿ. ಆಮೇಲೆ ಬಳಿ ಬಳಿ ಯಾರೆಲ್ಲ ಬಳಿ ತೊಗೊಂಡಿದ್ದೀರಿ? ಚಿಮಣಿ ಚಿಮಾನಿ. ಆಮೇಲೆ ದೀಪ ಆಮೇಲೆ ಸೀತಾಳ ಸೀತಾಳ ತಂಗಿ ನಿತ ಸೀತಾಳ ತಂಗಿ ತಂಗಿ ನೀತಾ ನೀತಾ. ಹೌದಾ? ಮತ್ತೆ ನೋಡಿ ಇಲ್ಲಿ ನೀತಾ ಪಿಪಿತ. ನೀತಾ ಏನು ಹೇಳ್ತಾ ಇದ್ದಾರೆ? ನೀತಾ ಪಿಪಿ ತಗೊಂಬಾರಮ್ಮ ಅಂತ ಕರೀತಾ ಇದ್ದಾರೆ. ನೀತಾ ಪಿಪಿ ಇದು ಏನು ಬಂದಿದೆ ನೋಡಿ ಇಲ್ಲಿ ಮುಂದೆ ಕಂಡು ಹಿಡಿದು ನೋಡೋಣ. ಆಮೇಲೆ ಪಿಪಿ ಆಮೇಲೆ ತ, ಇದು ಥಾ. ಮಕ್ಕಳೇ, ನಾವು ಇಲ್ಲಿವರೆಗೆ ಗುಣಿತಾಕ್ಷರಗಳಲ್ಲಿ ಒಂದನೇದಾಗಿ ನಾವು ನೋಡಿದ್ವಿ. ಅದರಲ್ಲಿ ಏನಿದೆ ನೋಡಿ, ಇನ್ನೊಂದು ಸಲ ರಿವಿಷನ್ ಮಾಡ್ತೀನಿ ನಿಮಗೆ. ತಲೆಕಟ್ಟು, ಇಳಿ, ಗುಡಿಸು, ಗುಡಿಸಿನ ದೀರ್ಘ. ನಾಳೆ ದಿನ ತರಗತಿಯಲ್ಲಿ ಮಾಡೋಣ ಕೊಂಬು, ಕೊಂಬಿನಿರಿ, ಒಟ್ರ ಸುಳಿ ಬಗ್ಗೆ ನಾವು ಅಭ್ಯಾಸವನ್ನು ಮಾಡೋಣ. ಇಲ್ಲಿವರೆಗೆ ನನ್ನೆಲ್ಲ ತರಗತಿಯನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವೆಲ್ಲ ನೋಡ್ತಾರೆ ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಪ್ರಾಣಿಗಳೇ. ಗುಡ್ ನೈಟ್, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಎಲ್ಲವೂ ಹೇಳೋಣ ನಿಮಗೆ. ಓಕೆನಾ?